ಹಾಯ್ ಹಲೋ ಫ್ರೆಂಡ್ಸ್, ಮಜ್ಜಿಗೆ ಸಾರು ಮಾಡೋದು ನೋಡೋಣ ಬರ್ರಿ. ಮಜ್ಜಿಗೆ ಸಾರು ಮಾಡಲಿಕ್ಕೆ ಒಂದು 4 ಹಸಿಮೆಣ್ಸಿಕಾಯಿ ತೊಗೊಂಡೇನಿ. ಒಂದು ವಾಟಿ ಮೊಸರು ತೊಗೊಂಡು ಕಡ್ಕೊಲಿಕತ್ತೀನಿ. ಮೆಣ್ಸಿಕಾಯಿ ಜಜ್ಕೋಬೇಕು. ಮಟ್ಟೆ ಸ್ವಲ್ಪ ಉಪ್ಪು ಹಾಕ್ಕೊಂಡ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಲಿಕತ್ತೀನಿ. 1-2 ಸ್ಪೂನು. ಸ್ವಲ್ಪ ಸಾಸಿವೆ, 1/2 ಸ್ಪೂನು. 1/2 ಸ್ಪೂನ್ ಜೀರಿಗೆ, ಸ್ವಲ್ಪ ಹಸಿಮೆಣ್ಸಿಕಾಯಿ ಜಜ್ಜಿದ್ದ 4 ಮೊಟ್ಟೆ ಹೆಚ್ಚಿಸ್ಕೊಂಡೇನಿ. ಸ್ವಲ್ಪ ಹಿಂಗ, ಒಂದು ಎಸಳು ಕರಿಬೇವು ಹಾಕ್ಕೊಂಡೇನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊಲಿಕತ್ತೀನಿ. ಚಲೋದಂಗೆ ಹುರ್ಕೋಬೇಕು. ಅತಿ ಸಿಂಪಲ್ ರೀ ಇದು ಮಾಡೋದು. ಟೇಸ್ಟಿನೂ ಭಾಳ ಆಗ್ತದೆ. 1 ಸ್ಪೂನ ಕಡಲೆ ಹಿಟ್ಟು ಹಾಕ್ಕೊಲಿಕತ್ತೀನಿ ರೀ. ಒಳಗೆ ಒಗ್ಗರಣೆ ಒಳಗೆ ಹುರ್ಕೊಲಿಕತ್ತೀನಿ. ಹುರ್ಕೊಂಡ್ರೆ ಭಾಳ ಚಲೋ ಆಗ್ತೈತಿ. ಅದು ಒಗ್ಗರಣೆ ಹುರ್ಕೋಬೇಕು. ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಹಾಕ್ಕೋಬೋದು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಲಿಕತ್ತೀನಿ. ಮಾಡ್ಲಿಕ್ಕಂತೂ ಸಿಂಪಲ್, ತಿನ್ಲಿಕ್ಕಂತೂ ಭಾಳ ರುಚಿ. ಅನ್ನದೊಳಗಂತೂ ತಿನ್ಲಿಕ್ಕೆ ಭಾಳ ಚಲೋ ಆಗ್ತದೆ ರೀ. ನೋಡ್ರಿ, ಒಂದು ವಾಟಿ ಮೊಸರು ತೊಗೊಂಡೇನಿ, ಕಡ್ಕೊಂಡು ಇಟ್ಕೊಂಡೇನಿ. ಮತ್ತು ಸ್ವಲ್ಪ ಕಡ್ಕೊಲಿಕತ್ತೀನಿ. ಅದ್ರೊಳಗೆ ಮಿಕ್ಸ್ ಮಾಡ್ಕೊಲಿಕತ್ತೀನಿ. ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿದ್ರಿಂದ ಒಡೆಯಂಗಿಲ್ಲ, ಮಜ್ಜಿಗೆ ಒಡೆಯಂಗಿಲ್ಲ. ಗರ ತಿರಿಬೇಕು, ಕೈ ಆಡಬೇಕು. ಅರಿಶಿನ ಹಾಕ್ಕೊಂಡಿಲ್ಲ ನಾನು, ಭಾಳ ಬಿಳಿದು ಮಾಡ್ಬೇಕಂಥೇಳಿ. ಕೈ ಬಿಡಲು ತಿರಿಬೇಕು, ಇಲ್ಲಾಂದ್ರೆ ಒಡಿ ಚಾನ್ಸ್ ಇರ್ತದೆ ಮಜ್ಜಿಗೆ. ಮತ್ತು ಅದು ಕಡಲೆ ಹಿಟ್ಟು ಹಾಕೋದ್ರಿಂದ ಒಡೆಯಂಗಿಲ್ಲ. ನೋಡ್ರಿ, ಅದು ಸ್ವಲ್ಪ ಒಡೆದಿಲ್ಲ ಮಜ್ಜಿಗೆ. ಅದು ಕಡಲೆ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಬಂದಂಗೆ ಆಕತಿ. ಸ್ವಲ್ಪ ಗರ ತಿರಿಬೇಕು. ನೋಡ್ರಿ, ಎಷ್ಟು ಚಲೋ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಲಿಕತ್ತೀನಿ. ಯಾಕಂದ್ರೆ ಮೆಣ್ಸಿಕಾಯಿ ಜಜ್ಜೋಗನು ಒಂದು ಸ್ವಲ್ಪ ಹಾಕ್ಕೊಂಡೇನಿ. ಕೊತ್ತಂಬರಿ ಹಾಕ್ಕೊಲಿಕತ್ತೀನಿ, ಕಟ್ ಮಾಡಿದ್ದ. ಮುಗೀತಾ. ಥ್ಯಾಂಕ್ ಯು ಫ್ರೆಂಡ್ಸ್.